ಸಮಿತಿ ನೋಟಿಸ್ಗೆ ಶಾಸಕ ಉತ್ತರ ಕೊಟ್ಟಿದ್ದಾರೆ. 9 ಪುಟಗಳ ಉತ್ತರ ನೀಡಿದ್ದಾರೆ ಶಾಸಕ ಯತ್ನಾಳ್. ಕೇಂದ್ರ ಶಿಸ್ತು ಸಮಿತಿ ನೀಡಿದ್ದ ನೋಟಿಸ್ಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಶಿಸ್ತು ಸಮಿತಿ ಅಧ್ಯಕ್ಷ ಓಂ ಪಾಠಕ್ ನೀಡಿದಂಥ ನೋಟಿಸ್ ಕಳೆದ ಫೆಬ್ರವರಿ 10ರಂದು ಯತ್ನಾಳ್ಗೆ ನೋಟಿಸನ್ನು ನೀಡಲಾಗಿತ್ತು. 72 ಗಂಟೆ ಒಳಗೆ ಉತ್ತರಿಸಲು ಸೂಚನೆ ನೀಡಿದರು ಪಾಠಕ್. ಈ ಬೆನ್ನಲ್ಲೇ 9 ಪುಟಗಳ ರಿಯಾಕ್ಷನ್, ಅದಕ್ಕೆ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ರಾಜ್ಯ ಬಿಜೆಪಿ ಪಾಳೆಯದಲ್ಲಿ ಆಗ್ತಿರುವಂತಹ ಯತ್ನಾಳ್ ವರ್ಸಸ್ ವಿಜೇಂದ್ರ ಅನ್ನುವಂಥ ಬಣಬಡಿದಾಟ, ಹೇಳಿಕೆಗಳು ಎಲ್ಲದಕ್ಕೂ ಕೂಡ ಮೊದಲಿನಿಂದಲೂ ಹೈಕಮಾಂಡ್ ಶಿಸ್ತು ಪಾಲನೆ ಮಾಡಬೇಕು, ಈ ರೀತಿಯಾಗಿ ಹೇಳಿಕೆಗಳನ್ನು ಕೊಡಬಾರ್ದು, ಒಗ್ಗಟ್ಟಿನಿಂದ ಮುಂದೆ ಸಾಗಬೇಕು ಅಂತೇಳಿ. ಆದರೂ ಕೂಡ ಇದಕ್ಕೆ ಬ್ರೇಕ್ ಹಾಕೋದ್ರಲ್ಲಿ ಫೇಲ್ಯೂರ್ ಅಂತಲೇ ಹೇಳ್ಬೋದು. ರಾಜ್ಯ ಬಿಜೆಪಿಯಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ, ಅನೇಕರು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಿದ್ದಾರೆ. ಶಿಸ್ತು ಸಮಿತಿ ನೋಟಿಸ್ಗೆ ಯತ್ನಾಳ್ ಖಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೇರೆಯವರು ಕಣ್ಣಿಗೆ ಕಾಣುವಂತೆ ತಪ್ಪು ಮಾಡ್ತಿದ್ದಾರೆ. ವಿಜೇಂದ್ರ ಹೇಳಿದ್ದಕ್ಕೆ ನನಗೆ ನೋಟಿಸ್ ಕೊಟ್ಟಿದ್ದೀರಾ, ಪ್ರಸಕ್ತ ವಿದ್ಯಮಾನಕ್ಕೆ ನಾನೊಬ್ಬನೇ ಕಾರಣ ಅಲ್ಲ, BSY ಪುತ್ರ ಅನ್ನೋ ಒಂದೇ ಕಾರಣಕ್ಕೆ ನೋಟಿಸ್ ಕೊಟ್ಟಿದ್ದೀರಿ. ನೀವು ಅವರ ಮಾತನ್ನು ಕೇಳಿ ನೋಟಿಸ್ ಕೊಟ್ಟಿದ್ದೀರಿ. ಓಂ ಪಾಠಕ್ ನೀಡಿದಂಥ ನೋಟಿಸ್ಗೆ ಯತ್ನಾಳ್ ಈ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಅವ್ರ ವಿರುದ್ಧ ಇರುವಂತಹ ಆರೋಪಗಳಿಗೆ ಯಾರೂ ಯಾಕೆ ಪ್ರಶ್ನೆ ಮಾಡ್ತಿಲ್ಲ? ಕಣ್ಣಿಗೆ ಕಾಣುವಂತೆ ಎಲ್ಲರೂ ಕೂಡ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ. ಸೋಮಶೇಖರ್ ಹೆಬ್ಬಾರ್ ನಡೆದುಕೊಂಡಿದ್ದಾರೆ. ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳುವ ಯಾವುದೇ ನೈತಿಕ ಸ್ಥೈರ್ಯ ನಿಮ್ಮಲ್ಲಿ ಯಾಕೋ ಕಾಣ್ತಾ ಇಲ್ಲ. ಕಣ್ಣಿಗೆ ಕಾಣುವಂತೆ ರಾಜ್ಯಸಭಾ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದರೂ ಕ್ರಮ ಆಗಿಲ್ಲ, ಇದಕ್ಕೆ ಯಾವುದೇ ನೋಟಿಸ್ ನೀವು ಕೊಟ್ಟಿಲ್ಲ. ಇನ್ನೂ ಅನೇಕ ಘಟನೆಗಳು ವಿಜೇಂದ್ರ ರಾಜ್ಯಾಧ್ಯಕ್ಷ ಆಗಿರುವಾಗಲೇ ನಡೆದಿದೆ, ಇದಕ್ಕೂ ನೀವು ನೋಟಿಸ್ ಕೊಟ್ಟಿಲ್ಲ. ಹೀಗಿದ್ದರೂ ಅವ್ರ ಮೇಲೆ ಕ್ರಮ ಇಲ್ಲ. ನಾನು ಎಂದು ಪಕ್ಷದ ವಿರುದ್ಧವಾಗಿ ನಡೆದುಕೊಂಡಿಲ್ಲ, ಹೀಗಿದ್ದರೂ ನನಗೆ ನೋಟಿಸ್ ಕೊಟ್ಟಿದ್ದೀರಿ. ಸೊ ಯಾಕೆ ರಾಜ್ಯಾಧ್ಯಕ್ಷ ಆಗಿ ಯಾರನ್ನೂ ಪ್ರಶ್ನೆ ಮಾಡ್ತಿಲ್ಲ, ನಾನು ಮಾತನಾಡಿದ್ದಕ್ಕೆ ಮಾತ್ರ ನೋಟಿಸ್ ಕೊಡಲು ಹೇಳಿದ್ದಾರೆ. ನಾನು ಕೇಂದ್ರದ ಮಂತ್ರಿಯಾಗಿ ಕೆಲಸ ನಿಭಾಯಿಸಿದ್ದೀನಿ. ವಿಜೇಂದ್ರ ವಿರುದ್ಧ ಪಕ್ಷದ ಅನೇಕರು ತಿರುಗಿ ಬಿದ್ದಿದ್ದಾರೆ. ಬೇರೆಯವರ ಆರೋಪಗಳಿಗೆ ಯಾರೂ ಕೂಡ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ವಿರೋಧಿ ಚಟುವಟಿಕೆಯಲ್ಲಿ STS ಇದ್ದಾರೆ, ಹೆಬ್ಬಾರಿದ್ದಾರೆ, ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂಥ ನೈತಿಕ ಸ್ಥೈರ್ಯ ಯಾರಿಗೂ ಇಲ್ಲ. ಐ ನೋಟಿಸ್ಗೆ ಯತ್ನಾಳ್ ಉತ್ತರ ಕೊಟ್ಟಿರೋದು. ರಾಜ್ಯಸಭಾ ಎಲೆಕ್ಷನ್ನಲ್ಲಿ ಅಡ್ಡ ಮತದಾನ ಮಾಡಿದರು, ಅದು ಯಾರೂ ಕ್ಯಾರೆ ಅನ್ನಲಿಲ್ಲ. ನಾನು ಎಂದೂ ಕೂಡ ಪಕ್ಷದ ವಿರೋಧವಾಗಿ ನಡೆದುಕೊಂಡೇ ಇಲ್ಲ. ಪಕ್ಷದ 75% ನಾಯಕರು ವಿಜೇಂದ್ರ ವಿರುದ್ಧ ಇದ್ದಾರೆ. ರಾಜ್ಯಾಧ್ಯಕ್ಷ ಬದಲಾವಣೆ ಮಾಡುವುದಷ್ಟೇ ನಮ್ಮ ಬೇಡಿಕೆ ಅಂತ ಯತ್ನಾಳ್ ಉತ್ತರಿಸಿದ್ದಾರೆ. ನಾನು ಕೇಂದ್ರ ಮಂತ್ರಿಯಾಗಿ ಕೆಲಸ ಮಾಡಿದ್ದೆ, ಪಕ್ಷದ ಇತಿಮಿತಿಯೊಳಗಡೆ ನಾನು ಮಾತನಾಡಿದ್ದೇನೆ. ನಮ್ಮ ಬೇಡಿಕೆ ಏನು ಅನ್ನೋದನ್ನು ಈಗಾಗಲೇ ಹೈಕಮಾಂಡ್ ಗಮನಕ್ಕೆ ನಾವು ತಂದಿದ್ದೇವೆ. ರಾಜ್ಯಾಧ್ಯಕ್ಷ ಬದಲಾವಣೆ ಮಾಡುವುದಷ್ಟೇ ನಮ್ಮ ಬೇಡಿಕೆ. ಕೇವಲ ನಾನು ಅಥವಾ ನಮ್ಮ ತಂಡ ಅನ್ನದೇ 75% ನಾಯಕರು, 75% ನಾಯಕರು ವಿಜೇಂದ್ರ ವಿರುದ್ಧ ಇದ್ದಾರೆ. ಇಷ್ಟೆಲ್ಲ ಇದ್ದರೂ ಕೂಡ ಈ ಜಟಾಪಟಿಲಿ ನೀವು ನನಗೆ ನೋಟಿಸ್ ಕೊಟ್ಟಿದ್ದೀರಾ. ಕಾರಣ ಯಡಿಯೂರಪ್ಪನವರ ಪುತ್ರ ಅನ್ನೋದಕ್ಕ, ವಿಜೇಂದ್ರ ಅನ್ನೋ ಕಾರಣದಕ್ಕ ಅನ್ನುವಂಥ ಲೆಕ್ಕಾಚಾರ. ಒಟ್ಟು 9 ಪುಟಗಳ ಉತ್ತರವನ್ನು ಹೈಕಮಾಂಡ್ ಕೊಟ್ಟಂಥ ನೋಟಿಸ್ಗೆ ಯತ್ನಾಳ್ ಕೊಟ್ಟಿರುವಂಥದ್ದು. ಸೊ ಯತ್ನಾಳ್ ಖಾರವಾಗಿಯೇ ಉತ್ತರಿಸಿದ್ದಾರೆ. ಇವು ಈಗಿಂದ ಅಲ್ಲ, ಈ ಮೊದಲಿನಿಂದಲೂ ಕೂಡ 2023ರ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲೂ ಕೂಡ ಯತ್ನಾಳ್ ವರ್ಸಸ್ ವಿಜೇಂದ್ರ ಅನ್ನುವಂಥ ಬಣಬಡಿದಾಟ ಇತ್ತು. ಅದರಲ್ಲೂ ವಿಜೇಂದ್ರ ಯಾವಾಗ ಆಫ್ಟರ್ ಎಲೆಕ್ಷನ್ ರಾಜ್ಯಾಧ್ಯಕ್ಷರಾದರು ಅದಕ್ಕೂ ಕೂಡ ವಿರೋಧವನ್ನು ವ್ಯಕ್ತಪಡಿಸಿದರು ಯತ್ನಾಳ್. ಒಟ್ಟಾರೆ ತಂದೆ ಮಕ್ಕಳ ವಿರುದ್ಧ ಯಾವಾಗಲೂ ಕೂಡ ಖಾರವಾಗಿ ಪ್ರತಿಕ್ರಿಯೆ ಕೊಡ್ತಾ ಇದ್ರು. ಇಬ್ಬರ ಬಡಿದಾಟ ಹೈಕಮಾಂಡ್ ಲೆವೆಲ್ಗೆ ಪ್ರತಿ ಸಲ ಹೋಗ್ತಾ ಇತ್ತು. ಪ್ರತಿ ಸಲವೂ ಕೂಡ ಹೇಳ್ತಾ ಇದ್ರು, ಇಲ್ಲಿಗೆ ನಿಲ್ಲಿಸ್ಬಿಡಿ, ಬೇಡ, ಇಬ್ಬರೂ ಕೂಡ ಪ್ರಮುಖರೇ, ಇಬ್ಬರೂ ಕೂಡ ಬೇಕಾದವರೇ ಅನ್ನೋ ಲೆಕ್ಕಾಚಾರದಲ್ಲಿ ಅಲ್ಲಿ ಸಮಾನತೆಯನ್ನು ತರೋದಕ್ಕೆ ಅವ್ರನ್ನ ಸರಿಪಡಿಸುವ ಲೆಕ್ಕಕ್ಕೂ ಕೂಡ ಮುಂದಾಗಿತ್ತು. ಆದರೆ ಅದು ಯಾವುದೂ ಸಾಧ್ಯ ಆಗ್ತಾ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್, ಖಾರವಾಗಿ ಏನೋ ಪ್ರತಿಕ್ರಿಯಿಸಿದ್ದಾರೆ. ಈ ಪ್ರತಿಕ್ರಿಯೆಗೆ ಉತ್ತರ ಏನಾಗಿರಬಹುದು? ಹೈಕಮಾಂಡ್ ಇದಕ್ಕೆ ಯಾವ ರೀತಿ ರಿಯಾಕ್ಷನ್ ಕೊಡಬಹುದು? ಜೊತೆಗೆ ಈ ಉತ್ತರ ಪಕ್ಷದಲ್ಲಿ ಏನೆಲ್ಲ ಬದಲಾವಣೆಯನ್ನು ತರಬಹುದು? ಇದು ಖಂಡಿತವಾಗ್ಲು ಕೇಂದ್ರದ ಶಿಸ್ತು ಸಮಿತಿ ಓಂ ಪಾಠಕ್ ಅವರು ಕಳೆದ ಏನು ದೆಹಲಿ ಪ್ರವಾಸದಲ್ಲಿದ್ದಂತ ಸಂದರ್ಭದಲ್ಲಿ, ಯತ್ನಾಳ್ ಅಂಡ್ ಟೀಮ್ ದೆಹಲಿ ಪ್ರವಾಸದ ಸಂದರ್ಭದಲ್ಲೇ ಒಂದು ಶಿಸ್ತು ಸಮಿತಿಯಿಂದ ನೋಟಿಸ್ ಅನ್ನ ಕೊಡಲಾಗಿತ್ತು. ಈಗಾಗಲೇ ನೋಟಿಸ್ಗೆ 9 ಪುಟಗಳ ಒಂದು ಉತ್ತರವನ್ನ ಈಗಾಗಲೇ ಯತ್ನಾಳ್ ಅವರು ಕೊಟ್ಟಿರ್ತಕ್ಕಂಥದ್ದು. ಸೊ ಬಹಳ ಪ್ರಮುಖವಾಗಿ ಈ ಪ್ರಶ್ನೆಯನ್ನ ಮಾಡಿರ್ತಕ್ಕಂಥದ್ದು ಒಂದು ವಿಚಾರ, ನನಗೆ ಈ ಏನು 72 ಗಂಟೆ ಒಳಗಾಗಿ ಉತ್ತರ ಕೊಡಬೇಕು ಅನ್ನುವಂತ ಒಂದು ಸೂಚನೆ ಏನು ಕೊಟ್ಟಿದ್ದೀರಾ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಈಗಾಗಲೇ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದೀನಿ. ನಾನು ಪಕ್ಷ ವಿರೋಧಿ ಚಟುವಟಿಕೆ ಯಾವುದೇ ರೀತಿಯಲ್ಲೂ ಕೂಡ ಮಾಡಿಲ್ಲ.
ನೀವು ಕೊಟ್ಟಿರ್ತಕ್ಕಂಥ ನೋಟಿಸ್ ಯಾವ ಆಧಾರದ ಮೇಲೆ ಕೊಟ್ಟಿದ್ದೀರಾ ಮತ್ತು ಕೇವಲ ಮಾತನಾಡಿರುವಂತ ವಿಚಾರವಾಗಿ ನೀವು ಶಿಸ್ತು ಸಮಿತಿಯಿಂದ ನೋಟಿಸ್ ಅನ್ನ ಕೊಡೋದಾದ್ರೆ ಪಕ್ಷ ವಿರೋಧಿ ಚಟುವಟಿಕೆಯನ್ನ ಈಗಾಗಲೇ ಅನೇಕ ಶಾಸಕರು ಕೊಟ್ಟಿರ್ತಕ್ಕಂಥದ್ದು. ಸೊ ಈ ಒಂದು ಚಟುವಟಿಕೆ ಏನಿದೆ ಈ ಚಟುವಟಿಕೆ ಸರಿಯಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಈ ಎಲ್ಲಾ ವಿಚಾರಗಳನ್ನ ಸೂಕ್ಷ್ಮವಾಗಿ ಏನು ನೋಡ್ತಾ ಇರ್ತಕ್ಕಂಥ ಹೈಕಮಾಂಡ್ ಆಗಿರ್ಬೋದು ಮತ್ತು ಶಿಸ್ತು ಸಮಿತಿ ಯತ್ನಾಳ್ ಅವರಿಗೆ ಬಹಳ ಒಂದು ಸ್ಪಷ್ಟ ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಏನು ಈಗಾಗಲೇ ಎಸ್ ಟಿ ಸೋಮಶೇಖರ್ ಆಗಿರ್ಬೋದು ಅಥವಾ ಹೆಬ್ಬಾರ್ ಆಗಿರ್ಬೋದು ಇಬ್ಬರು ಕೂಡ ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡಿದ್ದಾರೆ ಮತ್ತು ಚುನಾವಣೆ ಸಂದರ್ಭದಲ್ಲಿ ಅಡ್ಡ ಮತದಾನವನ್ನು ಕೂಡ ಮಾಡಿದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ಯಾವುದೇ ರೀತಿಯಾದಂತ ನೋಟಿಸ್ ಇರ್ಲಿ ಅಥವಾ ಕ್ರಮವಾಗ್ಲಿ ಈವರೆಗೂ ತೆಗೆದುಕೊಂಡಿಲ್ಲ. ನಾನು ಹೇಳಿಕೆ ಕೊಟ್ಟಿದ್ದಂತ ಒಂದೇ ವಿಚಾರವಾಗಿ ಈ ಒಂದು ರೀತಿಯಲ್ಲಿ ಕ್ರಮವನ್ನ ತೆಗೆದುಕೊಳ್ಳೋದು ಸರಿಯಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ನೋಟಿಸ್ ಅಲ್ಲಿ ಕೊಟ್ಟಿದ್ದಾರೆ. ಅದ್ರ ಜೊತೆಯಲ್ಲಿ ವಿಜೇಂದ್ರ ಅವರ ಸೂಚನೆಯಷ್ಟೇ ನೀವು ಈ ರೀತಿಯಾದಂತ ನೋಟಿಸ್ ಕೊಡುವಂತದ್ದು ಸರಿಯಲ್ಲ. ನಾನೊಬ್ಬ ಹಿಂದೆ ಕೇಂದ್ರ ಸಚಿವನೂ ಕೂಡ ಆಗಿದೆ. ಪಕ್ಷದ ಇತಿಮಿತಿಯೊಳಗೆ ನಾನು ಕಾರ್ಯವನ್ನು ಕೂಡ ನಿರ್ವಹಿಸ್ತಾ ಇದ್ದೀನಿ. ಪಕ್ಷದ ವಿಚಾರವಾಗಿ ನಾನು ಎಂದೂ ಕೂಡ ತುಟಿ ಬಿಚ್ಚಿಲ್ಲ. ಆದ್ರೆ ವಿಜೇಂದ್ರ ಅಥವಾ ಇನ್ನೊಬ್ರು ಅವರ ಪರವಾಗಿರ್ತಕ್ಕಂಥವರ ಹೇಳಿಕೆ ಏನಿದೆ ಆ ಹೇಳಿಕೆಗೆ ನಾನು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು ಪ್ರತ್ಯುತ್ತರವನ್ನು ಕೊಟ್ಟಿರ್ತಕ್ಕಂಥದ್ದೇ ಹೊರತು ಪಕ್ಷದ ಆಂತರಿಕ ವಿಚಾರವಾಗಿ ಯಾವುದೇ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿಲ್ಲ ಅನ್ನೋಂಥದ್ದು ಬಹಳ ಸ್ಪಷ್ಟಪಡಿಸಿರ್ತಕ್ಕಂಥದ್ದು. ದೇವಿ, ಥ್ಯಾಂಕ್ ಯು ಚಂದ್ರಶೇಖರ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಟಿಸ್ಗೆ ಶಾಸಕ ಉತ್ತರ ಕೊಟ್ಟಿದ್ದಾರೆ. 9 ಪುಟಗಳ ಉತ್ತರ ನೀಡಿದ್ದಾರೆ ಶಾಸಕ ಯತ್ನಾಳ್. ಕೇಂದ್ರ ಶಿಸ್ತು ಸಮಿತಿ ನೀಡಿದ್ದ ನೋಟಿಸ್ಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಶಿಸ್ತು ಸಮಿತಿ ಅಧ್ಯಕ್ಷ ಓಂ ಪಾಠಕ್ ನೀಡಿದಂಥ ನೋಟಿಸ್ ಕಳೆದ ಫೆಬ್ರವರಿ 10ರಂದು ಯತ್ನಾಳ್ಗೆ ನೋಟಿಸನ್ನು ನೀಡಲಾಗಿತ್ತು. 72 ಗಂಟೆ ಒಳಗೆ ಉತ್ತರಿಸಲು ಸೂಚನೆ ನೀಡಿದರು ಪಾಠಕ್. ಈ ಬೆನ್ನಲ್ಲೇ 9 ಪುಟಗಳ ರಿಯಾಕ್ಷನ್, ಅದಕ್ಕೆ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ರಾಜ್ಯ ಬಿಜೆಪಿ ಪಾಳೆಯದಲ್ಲಿ ಆಗ್ತಿರುವಂತಹ ಯತ್ನಾಳ್ ವರ್ಸಸ್ ವಿಜೇಂದ್ರ ಅನ್ನುವಂಥ ಬಣಬಡಿದಾಟ, ಹೇಳಿಕೆಗಳು ಎಲ್ಲದಕ್ಕೂ ಕೂಡ ಮೊದಲಿನಿಂದಲೂ ಹೈಕಮಾಂಡ್ ಶಿಸ್ತು ಪಾಲನೆ ಮಾಡಬೇಕು, ಈ ರೀತಿಯಾಗಿ ಹೇಳಿಕೆಗಳನ್ನು ಕೊಡಬಾರ್ದು, ಒಗ್ಗಟ್ಟಿನಿಂದ ಮುಂದೆ ಸಾಗಬೇಕು ಅಂತೇಳಿ. ಆದರೂ ಕೂಡ ಇದಕ್ಕೆ ಬ್ರೇಕ್ ಹಾಕೋದ್ರಲ್ಲಿ ಫೇಲ್ಯೂರ್ ಅಂತಲೇ ಹೇಳ್ಬೋದು. ರಾಜ್ಯ ಬಿಜೆಪಿಯಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ. ಅನೇಕರು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಿದ್ದಾರೆ. ಶಿಸ್ತು ಸಮಿತಿ ನೋಟಿಸ್ಗೆ ಯತ್ನಾಳ್ ಖಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೇರೆಯವರು ಕಣ್ಣಿಗೆ ಕಾಣುವಂತೆ ತಪ್ಪು ಮಾಡ್ತಿದ್ದಾರೆ. ವಿಜೇಂದ್ರ ಹೇಳಿದ್ದಕ್ಕೆ ನನಗೆ ನೋಟಿಸ್ ಕೊಟ್ಟಿದ್ದೀರಾ. ಪ್ರಸಕ್ತ ವಿದ್ಯಮಾನಕ್ಕೆ ನಾನೊಬ್ಬನೇ ಕಾರಣ ಅಲ್ಲ, BSY ಪುತ್ರ ಅನ್ನೋ ಒಂದೇ ಕಾರಣಕ್ಕೆ ನೋಟಿಸ್ ಕೊಟ್ಟಿದ್ದೀರಿ. ನೀವು ಅವರ ಮಾತನ್ನು ಕೇಳಿ ನೋಟಿಸ್ ಕೊಟ್ಟಿದ್ದೀರಿ. ಓಂ ಪಾಠಕ್ ನೀಡಿದಂಥ ನೋಟಿಸ್ಗೆ ಯತ್ನಾಳ್ ಈ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಅವ್ರ ವಿರುದ್ಧ ಇರುವಂಥ ಆರೋಪಗಳಿಗೆ ಯಾರೂ ಯಾಕೆ ಪ್ರಶ್ನೆ ಮಾಡ್ತಿಲ್ಲ? ಕಣ್ಣಿಗೆ ಕಾಣುವಂತೆ ಎಲ್ಲರೂ ಕೂಡ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ. ಸೋಮಶೇಖರ್ ಹೆಬ್ಬಾರ್ ನಡೆದುಕೊಂಡಿದ್ದಾರೆ. ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳುವ ಯಾವುದೇ ನೈತಿಕ ಸ್ಥೈರ್ಯ ನಿಮ್ಮಲ್ಲಿ ಯಾಕೋ ಕಾಣ್ತಾ ಇಲ್ಲ. ಕಣ್ಣಿಗೆ ಕಾಣುವಂತೆ ರಾಜ್ಯಸಭಾ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದರೂ ಕ್ರಮ ಆಗಿಲ್ಲ. ಇದಕ್ಕೆ ಯಾವುದೇ ನೋಟಿಸ್ ನೀವು ಕೊಟ್ಟಿಲ್ಲ. ಇನ್ನೂ ಅನೇಕ ಘಟನೆಗಳು ವಿಜೇಂದ್ರ ರಾಜ್ಯಾಧ್ಯಕ್ಷ ಆಗಿರುವಾಗಲೇ ನಡೆದಿದೆ, ಇದಕ್ಕೂ ನೀವು ನೋಟಿಸ್ ಕೊಟ್ಟಿಲ್ಲ. ಹೀಗಿದ್ದರೂ ಅವ್ರ ಮೇಲೆ ಕ್ರಮ ಇಲ್ಲ. ನಾನು ಎಂದು ಪಕ್ಷದ ವಿರುದ್ಧವಾಗಿ ನಡೆದುಕೊಂಡಿಲ್ಲ, ಹೀಗಿದ್ದರೂ ನನಗೆ ನೋಟಿಸ್ ಕೊಟ್ಟಿದ್ದೀರಿ. ಸೊ ಯಾಕೆ ರಾಜ್ಯಾಧ್ಯಕ್ಷ ಆಗಿ ಯಾರನ್ನೂ ಪ್ರಶ್ನೆ ಮಾಡ್ತಿಲ್ಲ? ನಾನು ಮಾತನಾಡಿದ್ದಕ್ಕೆ ಮಾತ್ರ ನೋಟಿಸ್ ಕೊಡಲು ಹೇಳಿದ್ದಾರೆ. ನಾನು ಕೇಂದ್ರದ ಮಂತ್ರಿಯಾಗಿ ಕೆಲಸ ನಿಭಾಯಿಸಿದ್ದೀನಿ. ವಿಜೇಂದ್ರ ವಿರುದ್ಧ ಪಕ್ಷದ ಅನೇಕರು ತಿರುಗಿ ಬಿದ್ದಿದ್ದಾರೆ. ಬೇರೆಯವರ ಆರೋಪಗಳಿಗೆ ಯಾರೂ ಕೂಡ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ವಿರೋಧಿ ಚಟುವಟಿಕೆಯಲ್ಲಿ STS ಇದ್ದಾರೆ, ಹೆಬ್ಬಾರಿದ್ದಾರೆ. ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂಥ ನೈತಿಕ ಸ್ಥೈರ್ಯ ಯಾರಿಗೂ ಇಲ್ಲ. ಐ ನೋಟಿಸ್ಗೆ ಯತ್ನಾಳ್ ಉತ್ತರ ಕೊಟ್ಟಿರೋದು. ರಾಜ್ಯಸಭಾ ಎಲೆಕ್ಷನ್ನಲ್ಲಿ ಅಡ್ಡ ಮತದಾನ ಮಾಡಿದರು, ಅದು ಯಾರೂ ಕ್ಯಾರೆ ಅನ್ನಲಿಲ್ಲ. ನಾನು ಎಂದೂ ಕೂಡ ಪಕ್ಷದ ವಿರೋಧವಾಗಿ ನಡೆದುಕೊಂಡೇ ಇಲ್ಲ. ಪಕ್ಷದ 75% ನಾಯಕರು ವಿಜೇಂದ್ರ ವಿರುದ್ಧ ಇದ್ದಾರೆ. ರಾಜ್ಯಾಧ್ಯಕ್ಷ ಬದಲಾವಣೆ ಮಾಡುವುದಷ್ಟೇ ನಮ್ಮ ಬೇಡಿಕೆ ಅಂತ ಯತ್ನಾಳ್ ಉತ್ತರಿಸಿದ್ದಾರೆ. ನಾನು ಕೇಂದ್ರ ಮಂತ್ರಿಯಾಗಿ ಕೆಲಸ ಮಾಡಿದ್ದೆ, ಪಕ್ಷದ ಇತಿಮಿತಿಯೊಳಗಡೆ ನಾನು ಮಾತನಾಡಿದ್ದೇನೆ. ನಮ್ಮ ಬೇಡಿಕೆ ಏನು ಅನ್ನೋದನ್ನು ಈಗಾಗಲೇ ಹೈಕಮಾಂಡ್ ಗಮನಕ್ಕೆ ನಾವು ತಂದಿದ್ದೇವೆ. ರಾಜ್ಯಾಧ್ಯಕ್ಷ ಬದಲಾವಣೆ ಮಾಡುವುದಷ್ಟೇ ನಮ್ಮ ಬೇಡಿಕೆ. ಕೇವಲ ನಾನು ಅಥವಾ ನಮ್ಮ ತಂಡ ಅನ್ನೋದೇ 75% ನಾಯಕರು, 75% ನಾಯಕರು ವಿಜೇಂದ್ರ ವಿರುದ್ಧ ಇದ್ದಾರೆ. ಇಷ್ಟೆಲ್ಲ ಇದ್ದರೂ ಕೂಡ ಈ ಜಟಾಪಟಿಲಿ ನೀವು ನನಗೆ ನೋಟಿಸ್ ಕೊಟ್ಟಿದ್ದೀರಾ. ಕಾರಣ ಯಡಿಯೂರಪ್ಪನವರ ಪುತ್ರ ಅನ್ನೋದಕ್ಕ, ವಿಜೇಂದ್ರ ಅನ್ನೋ ಕಾರಣದಕ್ಕ ಅನ್ನುವಂಥ ಲೆಕ್ಕಾಚಾರ. ಅದು ಒಟ್ಟು 9 ಪುಟಗಳ ಉತ್ತರವನ್ನು ಹೈಕಮಾಂಡ್ ಕೊಟ್ಟಂಥ ನೋಟಿಸ್ಗೆ ಯತ್ನಾಳ್ ಕೊಟ್ಟಿರುವಂಥದ್ದು. ಸೊ ಯತ್ನಾಳ್ ಖಾರವಾಗಿಯೇ ಉತ್ತರಿಸಿದ್ದಾರೆ. ಇವು ಈಗಿಂದ ಅಲ್ಲ, ಈ ಮೊದಲಿನಿಂದಲೂ ಕೂಡ 2023ರ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲೂ ಕೂಡ ಯತ್ನಾಳ್ ವರ್ಸಸ್ ವಿಜೇಂದ್ರ ಅನ್ನುವಂಥ
ಬಣ ಬಡಿದಾಟ ಇತ್ತು. ಅದರಲ್ಲೂ ವಿಜೇಂದ್ರ ಯಾವಾಗ ಆಫ್ಟರ್ ಎಲೆಕ್ಷನ್ ರಾಜ್ಯಾಧ್ಯಕ್ಷರಾದರು ಅದಕ್ಕೂ ಕೂಡ ವಿರೋಧವನ್ನು ವ್ಯಕ್ತಪಡಿಸಿದರು ಯತ್ನಾಳ್. ಒಟ್ಟಾರೆ ತಂದೆ ಮಕ್ಕಳ ವಿರುದ್ಧ ಯಾವಾಗಲೂ ಕೂಡ ಖಾರವಾಗಿ ಪ್ರತಿಕ್ರಿಯೆ ಕೊಡ್ತಾ ಇದ್ರು. ಇಬ್ಬರ ಬಡಿದಾಟ ಹೈಕಮಾಂಡ್ ಲೆವೆಲ್ಗೆ ಪ್ರತಿ ಸಲ ಹೋಗ್ತಾ ಇತ್ತು. ಪ್ರತಿ ಸಲವೂ ಕೂಡ ಹೇಳ್ತಾ ಇದ್ರು ಇಲ್ಲಿಗೆ ನಿಲ್ಲಿಸ್ಬಿಡಿ, ಬೇಡ, ಇಬ್ಬರೂ ಕೂಡ ಪ್ರಮುಖರೇ, ಇಬ್ಬರೂ ಕೂಡ ಬೇಕಾದವರೇನೋ ಲೆಕ್ಕಾಚಾರದಲ್ಲಿ ಅಲ್ಲಿ ಸಮಾನತೆಯನ್ನು ತರೋದಕ್ಕೆ ಅವ್ರನ್ನ ಸರಿಪಡಿಸುವ ಲೆಕ್ಕಕ್ಕೂ ಕೂಡ ಮುಂದಾಗಿತ್ತು. ಆದರೆ ಅದು ಯಾವುದೂ ಸಾಧ್ಯ ಆಗ್ತಾ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್, ಖಾರವಾಗಿ ಏನೋ ಪ್ರತಿಕ್ರಿಯಿಸಿದ್ದಾರೆ. ಈ ಪ್ರತಿಕ್ರಿಯೆಗೆ ಉತ್ತರ ಏನಾಗಿರಬಹುದು? ಹೈಕಮಾಂಡ್ ಇದಕ್ಕೆ ಯಾವ ರೀತಿ ರಿಯಾಕ್ಷನ್ ಕೊಡಬಹುದು? ಜೊತೆಗೆ ಈ ಉತ್ತರ ಪಕ್ಷದಲ್ಲಿ ಏನೆಲ್ಲ ಬದಲಾವಣೆಯನ್ನು ತರಬಹುದು? ಇದು ಖಂಡಿತವಾಗ್ಲು ಕೇಂದ್ರದ ಶಿಸ್ತು ಸಮಿತಿ ಓಂ ಪಾಠಕ್ ಅವರು ಕಳೆದ ಏನು ದೆಹಲಿ ಪ್ರವಾಸದಲ್ಲಿದ್ದಂತ ಸಂದರ್ಭದಲ್ಲಿ ಯತ್ನಾಳ್ ಅಂಡ್ ಟೀಮ್ ದೆಹಲಿ ಪ್ರವಾಸದ ಸಂದರ್ಭದಲ್ಲೇ ಒಂದು ಶಿಸ್ತು ಸಮಿತಿಯಿಂದ ನೋಟಿಸ್ ಅನ್ನ ಕೊಡಲಾಗಿತ್ತು. ಈಗಾಗಲೇ ನೋಟಿಸ್ಗೆ 9 ಪುಟಗಳ ಒಂದು ಉತ್ತರವನ್ನ ಈಗಾಗಲೇ ಯತ್ನಾಳ್ ಅವರು ಕೊಟ್ಟಿರ್ತಕ್ಕಂಥದ್ದು. ಸೊ ಬಹಳ ಪ್ರಮುಖವಾಗಿ ಈ ಪ್ರಶ್ನೆಯನ್ನ ಮಾಡಿರ್ತಕ್ಕಂಥದ್ದು ಒಂದು ವಿಚಾರ, ನನಗೆ ಈ ಏನು 72 ಗಂಟೆ ಒಳಗಾಗಿ ಉತ್ತರ ಕೊಡಬೇಕು ಅನ್ನುವಂತ ಒಂದು ಸೂಚನೆ ಏನು ಕೊಟ್ಟಿದ್ದೀರಾ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಈಗಾಗಲೇ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದೀನಿ. ನಾನು ಪಕ್ಷ ವಿರೋಧಿ ಚಟುವಟಿಕೆ ಯಾವುದೇ ರೀತಿಯಲ್ಲೂ ಕೂಡ ಮಾಡಿಲ್ಲ. ನೀವು ಕೊಟ್ಟಿರ್ತಕ್ಕಂಥ ನೋಟಿಸ್ ಯಾವ ಆಧಾರದ ಮೇಲೆ ಕೊಟ್ಟಿದ್ದೀರಾ ಮತ್ತು ಕೇವಲ ಮಾತನಾಡಿರುವಂತ ವಿಚಾರವಾಗಿ ನೀವು ಶಿಸ್ತು ಸಮಿತಿಯಿಂದ ನೋಟಿಸ್ ಅನ್ನ ಕೊಡೋದಾದ್ರೆ ಪಕ್ಷ ವಿರೋಧಿ ಚಟುವಟಿಕೆಯನ್ನ ಈಗಾಗಲೇ ಅನೇಕ ಶಾಸಕರು ಕೊಟ್ಟಿರ್ತಕ್ಕಂಥದ್ದು. ಸೊ ಈ ಒಂದು ಚಟುವಟಿಕೆ ಏನಿದೆ ಈ ಚಟುವಟಿಕೆ ಸರಿಯಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಈ ಎಲ್ಲಾ ವಿಚಾರಗಳನ್ನ ಸೂಕ್ಷ್ಮವಾಗಿ ಏನು ನೋಡ್ತಾ ಇರ್ತಕ್ಕಂಥ ಹೈಕಮಾಂಡ್ ಆಗಿರ್ಬೋದು ಮತ್ತು ಶಿಸ್ತು ಸಮಿತಿ ಯತ್ನಾಳ್ ಅವರಿಗೆ ಬಹಳ ಒಂದು ಸ್ಪಷ್ಟ ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಏನು ಈಗಾಗಲೇ ಎಸ್ ಟಿ ಸೋಮಶೇಖರ್ ಆಗಿರ್ಬೋದು ಅಥವಾ ಹೆಬ್ಬಾರ್ ಆಗಿರ್ಬೋದು ಇಬ್ಬರು ಕೂಡ ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡಿದ್ದಾರೆ ಮತ್ತು ಚುನಾವಣೆ ಸಂದರ್ಭದಲ್ಲಿ ಅಡ್ಡ ಮತದಾನವನ್ನು ಕೂಡ ಮಾಡಿದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ಯಾವುದೇ ರೀತಿಯಾದಂತ ನೋಟಿಸ್ ಇರ್ಲಿ ಅಥವಾ ಕ್ರಮವಾಗ್ಲಿ ಈವರೆಗೂ ತೆಗೆದುಕೊಂಡಿಲ್ಲ. ನಾನು ಹೇಳಿಕೆ ಕೊಟ್ಟಿದ್ದಂತ ಒಂದೇ ವಿಚಾರವಾಗಿ ಈ ಒಂದು ರೀತಿಯಲ್ಲಿ ಕ್ರಮವನ್ನ ತೆಗೆದುಕೊಳ್ಳೋದು ಸರಿಯಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ನೋಟಿಸ್ ಅಲ್ಲಿ ಕೊಟ್ಟಿದ್ದಾರೆ. ಅದ್ರ ಜೊತೆಯಲ್ಲಿ ವಿಜೇಂದ್ರ ಅವರ ಸೂಚನೆಯಷ್ಟೇ ನೀವು ಈ ರೀತಿಯಾದಂತ ನೋಟಿಸ್ ಕೊಡುವಂಥದ್ದು ಸರಿಯಲ್ಲ. ನಾನೊಬ್ಬ ಹಿಂದೆ ಕೇಂದ್ರ ಸಚಿವನೂ ಕೂಡ ಆಗಿದೆ. ಪಕ್ಷದ ಈ ಸಮಿತಿಯೊಳಗೆ ನಾನು ಕಾರ್ಯವನ್ನು ಕೂಡ ನಿರ್ವಹಿಸ್ತಾ ಇದ್ದೀನಿ. ಪಕ್ಷದ ವಿಚಾರವಾಗಿ ನಾನು ಎಂದೂ ಕೂಡ ತುಟಿ ಬಿಚ್ಚಿಲ್ಲ. ಆದ್ರೆ ವಿಜೇಂದ್ರ ಅಥವಾ ಇನ್ನೊಬ್ರು ಅವರ ಪರವಾಗಿರ್ತಕ್ಕಂಥವರ ಹೇಳಿಕೆ ಏನಿದೆ ಆ ಹೇಳಿಕೆಗೆ ನಾನು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು, ಪ್ರತ್ಯುತ್ತರವನ್ನು ಕೊಟ್ಟಿರ್ತಕ್ಕಂಥದ್ದೇ ಹೊರತು ಪಕ್ಷದ ಆಂತರಿಕ ವಿಚಾರವಾಗಿ ಯಾವುದೇ ರೀತಿಯಾದಂತ ಹೇಳಿಕೆಯನ್ನ ಕೊಟ್ಟಿಲ್ಲ ಅನ್ನೋಂಥದ್ದು ಬಹಳ ಸ್ಪಷ್ಟಪಡಿಸಿರ್ತಕ್ಕಂಥದ್ದು. ಥ್ಯಾಂಕ್ ಯು ಚಂದ್ರಶೇಖರ್ ನಿಮ್ಮೆಲ್ಲ ಮಾಹಿತಿಗಾಗಿ.